ಅಲ್ಲೇನು ಕಿರುಕುಳ ಐತೆ ನಿಮ್ಮಲ್ಲಿ? ನನಗೆ ಎಲ್ಲಿ ಬಿದ್ದು ತಂದು ಕಟ್ಟು, ಎಲ್ಲೇನು ಹೋಗಿ ತಂದು ಕಟ್ಟು, ಏನೇನು ಮಾರು ತಂದು ಕಟ್ಟು, ಇಲ್ಲ ಮನೆ ಮಾರು ಕಟ್ಟು. ನನಗೆ ಎಲ್ಲಿ ಹೇಳಬೇಡ. ಒಂದು ಮಂದಿ ಮಕ್ಳಿಗೆ ಫ್ರೀ ಆಗೀನಿ, ಬಂದು ಮಳಿಗೆ ಫ್ರೀ ಆಗೀನಿ. ಹಿಂಗೆ ಬಂದು ತಿರುಗಾಡಕತ್ತೀನಿ ನೋಡ್ರಿ. ಅಲ್ಲಿ ಒಂದು 4 ದಿವ್ಸ, ಇಲ್ಲಿ ಒಂದು 4 ದಿವ್ಸ. ನನ್ನ ಸಣ್ಣ ಮಗಳು ಸಂಕಟ ಓಡೋಗ್ಯಾನ್ರಿ. ಸಂಗಿನ ಕಾಲಾಗ ಸಣ್ಣ ಸಣ್ಣ ಮಕ್ಕಳು ತಗೊಂಡು ನಮ್ಗೆ ಹೊಟ್ಟೆ ತುಂಬ ಅನ್ನ ಕೊಡ್ತಿದ್ದಿಲ್ಲ, ಕಣ್ ತುಂಬ ನಿದ್ದೆ ಮಾಡಿ ಕೊಡ್ತಿದ್ದಿಲ್ರಿ. ಅಷ್ಟು ಸಂಗಿ ಟಾರ್ಚರ್ ಐತಿ ನಮ್ಗೆ. 10 ಮಂದಿ 20 ಮಂದಿನ ಕರ್ಕೊಂಡು ಬರ್ತಾರೆ. ನೀ ಏನಾರು ಮಾಡು, ಕಟ್ಟು ರೊಕ್ಕ, ನೀ ಏನಾರು ಮಾಡಿ. ಇಲ್ಲ ನಾನೇ ಉರ್ಲಾಕೋತೀನಿ ನೋಡು, ನಾನೇ ನಿನ್ನ ಮನೆ ಮುಂದೆ ಎಣ್ಣೆ ಕುಡಿತೀನಿ ನೋಡು. ಚಕ್ರ ಬಂದು ನಮ್ಮ ಮನೆ ಮುಂದೆ ಬೀಳುದ್ರಿ. ಮತ್ತು ನಮ್ಗೆ ಧೈರ್ಯ ಸಾಲಂಗಿಲ್ರಿ. ನಮ್ಗೆ ಅಂಥದ್ದು ಏನೂ ಗೊತ್ತಿಲ್ರಿ. ನನ್ನ ಕಣ್ಣು ಕಾಣಿಸ್ಲಾತದಂದ್ರು ನಾ ದವಾಖಾನೆ ತೋರಿಸ್ಕೊಂಡಿಲ್ರಿ. ಇದು ಕೈ ನೋಸ್ಲಾತದಂದ್ರೆ ದವಾಖಾನಿಗೆ ಹೋದ್ರೆ ರೊಕ್ಕ ಬಿಟ್ಟಿಲ್ರಿ ಅವ್ರು ನನಗೆ. ಗಾಂಧಿನಗರ್. ಎಷ್ಟು ಮಕ್ಕಳು ದರ್ಶನ? 3 ಮಂದಿ ಹೆಣ್ಮಕ್ಳು ರೀ, ಒಂದೇ ಗಂಡಸ್ ಮಗ ರೀ. ಮಗನಿಗೂ ಅಲ್ಲಿ ನಿಂದ್ರು ಬಿಡಲ್ಲಾಗ್ಯಾರ್ರಿ. ಮಗ ಮಾತಾಡಂಗಿಲ್ರಿ ನಾನು ಕೂಡ. ಅಲ್ಲಿ ಇದ್ದು ನಿಮ್ಮ ಮನಿ ಏನಾಗೈತೆ ಅವ್ರು? ಮನಿನು ಒತ್ತಿ ಹಾಕೊಂಡಾರಿ. ಅವನು ಟಾರ್ಚರ್ ಕೊಡಕತ್ತೀನ್ರಿ. ಬಡ್ಡಿ ಕೊಡ್ಲಿಲ್ಲ ಅಂದ್ರೆ ಮನಿ ಬಿಡ್ಬೇಕ್ರಿ. ನನ್ನ ಮನ್ಯಾನ ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ ಎಲ್ಲ ಒಯ್ದಾರ್ರಿ. ಮನಿ ಸಾರ್ಸ್ಯಾನ್ರಿ ಮೊನ್ನೆ ಸೊಸಿ ಅಡ್ಯಾನ. ಮತ್ತು ಅಲ್ಲಿ ಗೌರ್ಮೆಂಟ್ ಆಫೀಸ್ಗೂ ಯಾವ್ದಾರು ಹೋಗಿ ಎಲ್ಲಿ ಹೋಗಿಲ್ರಿ ನಾನು. ಯಾವ ಸ್ಟೇಷನ್ ಬರ್ತೈತ್ರಿ ನಿಮ್ದು? APMC ಪೊಲೀಸ್ ಸ್ಟೇಷನ್. ಅವ್ರು ಯಾರು ನಿಮ್ಗೆ ದಾಖಲೆ ಮಾಡಿದ್ರಿ? ನನ್ನ ಮಗನಿಗೆ ಒಯ್ದು ಹಾಕ್ಯಾರಿ. ಬೇರೆದವ್ರೆ ಫೋನ್ ಹಚ್ಚಿ ಹೇಳತ್ತಾರಿ. ನಿಮ್ಮನ್ನದು ಹೋದ ಫೈನಾನ್ಸ್ ನಾವು ನನ್ನ ಮಗನಿಗೆ ಒಯ್ದು ಹಿಡಿದು 4,000 ರೂಪಾಯಿ ದಂಡನೂ ತೊಗೊಂಡಾರಿ. ನಿಮ್ಮ ಎಲ್ಲಿ ಅದಾಳ ತಂದು ಕೊಡು, ಇಲ್ಲಾಂದ್ರೆ ನಿನ್ನ ಹೆಂಡ್ರು ಮಕ್ಳು ಅಂತೇಳಿ ಅಂಜಿ ಹೆಂಡ್ರು ಮಕ್ಳು ತವ್ರ ಮನ್ಯಾಗ ಇಟ್ಟಾನ್ರಿ. ಪಾಪ ಹೊಟ್ಟಿನೈತಿಗೆ ಹೈರಾಣ ಅದೈತ್ರಿ ಮಗಂದು. ಸಾಲ ಎಷ್ಟೈತ್ರಿ ನಿಮ್ದು ಸಂಘ? ನನ್ನ ಸಾಲ 3 ಲಕ್ಷ ಆಗತ್ತಾರ್ರಿ. ನಾ ಅರ್ಧ ಕಟ್ಟೀನ್ರಿ. LIC ಕಟ್ಟೀನ್ರಿ, PRK ಕಟ್ಟೀನ್ರಿ. ನನಗೆಲ್ಲ ಕೊಡ್ಬೇಕ್ರಿ ಅವ್ರು. ಅವ್ರು ಕಟ್ಟುದು 1 ರೂಪಾಯಿ ಇಡಂಗಿಲ್ಲ. ನಾ ಬ್ಯಾಂಕಿನ ಮುಖಾಂತರ ರೊಕ್ಕ ಕಟ್ಟಕ್ರಿ. ನಾ ಯಾರು ಟಾರ್ಚರ್ ಮಾಡತ್ತಾರ ನಿಮ್ಗೆ? ನಮಗೆ ಧರ್ಮಸ್ಥಳ ಸಂಗೀನವ್ರಿ. ಮೈಕ್ರೋ ಫೈನಾನ್ಸ್ ಅದಾವ್ರಿ ರೀ ಅವ್ರು. ಅದು ಒಂದೇ ಸಂಘದಾಗ ಐತ್ರೋ? ಅವ್ರು ಬೇರೆದವ್ರಿ. ಅಲ್ಲ, ಒಂದೇ ಸಂಘದಾಗ ಐತ್ರೋ ಮತ್ತು ಬೇರೆ ಬೇರೆ ಸಂಘದಾಗ? ಬೇರೆ ಸಂಘದಾಗ ಅದೀನಿ ಬಿಡ್ರಿ. ಅದು ತುಸು ಐತಿ. ಅವ್ರೇನು ಹೋತಾರ ಬಿಡ್ರಿ. ಅವರು ಅಂದವ್ರಿ ಅದಾರ್ರಿ. ನೀ ಎಲ್ಲಾರು ಬಿತ್ತು ಅಂದ್ ಕಟ್ಟ ತಂದನ್ರಿ. ಈ ಅಣ್ಣನ ಹೊರಗೆ ಹೋಗಿದ್ದ. ನನ್ಗೇನು ಹೇಳ್ಬೇಡ. ದವಾಖಾನಿ ರೀ ಸರ್, ಮಕ್ಕಳ ಲಗ್ನ ರೀ ಸರ್. ಜರ ಗೌರ್ಮೆಂಟ್ದಿಂದ ಜಾಗ ಕೊಟ್ಟಿದ್ರು ಮನೆ ಕಟ್ಕೊಂಡಿನ್ರಿ ಸರ್. ಒಂದಿಟ್ಟು ಪತ್ರ ಹಾಕೊಂಡಿನಿ, ಮುಂದೆ ಪತ್ರ ಹೊಡೆದಿನ್ರಿ. ಎಲ್ಲ ಕೊಂಡೆ ತಿನ್ನೋದಲ್ರಿ. ಮೀಟ್ರ್ ತಗೊಂಡಿನ್ರಿ, ನಳ ತಗೊಂಡ್ರಿ ಮನೆಗೆ. ಮತ್ತವ್ರ ಬಾಗಿಲಿಗೆ ಹೋಗ್ಬಾರ್ದು ಅಂತೇಳಿ ಮಾಡಿ. ನಮಸ್ಕಾರ ಸರ. ನಾವು ಬೈಲಹೊಂಗಲದ ಪುಣ್ಯಕೋಟಿ ಯುವಕ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಸಂಗಡಿಗರಾದಂಥ ನಾಗರಾಜ್ ಸಂಗೊಳ್ಳಿ ಮತ್ತು ಸುನಿಲ್ ಹಲಿಗೆಯವರು ನಮ್ಮ ಜೊತೆ ಇದ್ದಾರೆ. ಈಗ ದಿನಾಂಕ 19/1/2025 ಮೈಕ್ರೋ ಫೈನಾನ್ಸ್ಗಳಿಂದ ಸಾಕಷ್ಟು ಕಿರುಕುಳವನ್ನು ಅನುಭವಿಸಿದಂಥ ವಿಜಾಪುರದ ಒಬ್ಬರು ಹೆಣ್ಮಕ್ಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಮಾಡಿರ್ತಕ್ಕಂಥ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಬೈಲಹೊಂಗಲಕ್ಕೆ ಬಂದಿದ್ರು ರೀ. ಅವರು ಸುಮಾರು 3 ದಿವಸಗಳ ಕಾಲ ನಮ್ಮ ಜೊತೆ ಇದ್ದರು. ನಮಗೆ ಕೈಲಾದಂಥ ಸಹಾಯವನ್ನು ನಾವು ಮಾಡಿ ಅವ್ರನ್ನ 2-3 ದಿನ ಇಟ್ಕೊಂಡಿದ್ದೀವಿ ರೀ. ಆದ್ರೆ ಈಗೇನಾಗೈತಿ, ಈಗ ಮುಂದಿನ ಅದರ ಪ್ರೊಸೆಸ್ ಅವ್ರಿಗೆ ಏನು ನ್ಯಾಯ ಒದಗಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಬೈಲಹೊಂಗಲದ CDPO ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು CDPO ಸರ್ ಅವರು ಈಗ ಸಂಬಂಧಪಟ್ಟಂಥ ಸಾಂತ್ವನ ಕೇಂದ್ರದವ್ರನ್ನ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಬೈಲಹೊಂಗಲದವ್ರನ್ನ. ಅವ್ರಿಗೆ ನಾವು ಅವ್ರನ್ನ ಒಪ್ಪಿಸ್ತಾ ಇದ್ದೀವಿ. ಮುಂದೆ ಅವರಿಗೆ ನ್ಯಾಯ ಒದಗಿಸಿಕೊಡುವಂಥ ಕೆಲಸವನ್ನು ಆ ಮಹಿಳಾ ಸಾಂತ್ವನ ಕೇಂದ್ರದವ್ರು ಮಾಡ್ತಾರಂತ ನಾವು ನಂಬಿದ್ದೇವೆ. ಅದಕ್ಕೆ ಅವರು ನಮ್ಮ ಜೊತೆ ಅದಾರ. ಅವರು ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾತಾಡ್ತಾರೆ. ಈಗ ತಾತ್ಕಾಲಿಕ ಏನು ರಕ್ಷಣಾ ಸೌಲಭ್ಯ ಬೇಕಲ್ಲ ಅದನ್ನು ನಾವು ಒದಗಿಸ್ತೀವಿ. ಮತ್ತು ಮುಂದಿನ ಕ್ರಮಕ್ಕಾಗಿ ನಾವು ಸಖಿ ಒನ್ ಸ್ಟಾಪ್ ಸೆಂಟ್ರಿಗೆ ರೆಫರ್ ಮಾಡಿಕೊಂಡು ಅಲ್ಲಿಂದ ಏನು ಕಾನೂನು ಹೋರಾಟ ಮಾಡೋದೈತಿ ನಮ್ಮ ಸಂಸ್ಥೆ ವತಿಯಿಂದ ಮತ್ತು ನಮ್ಮ ಇಲಾಖೆ ವತಿಯಿಂದ ಮಾಡಿಕೊಡ್ತೇವೆ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೂ ಸೇವಾ ಪ್ರತಿನಿಧಿ ಹಾಗೂ ಸೇವಾ ಸಂಸ್ಥೆಯವರಿಗೂ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅರುಣ್ ಸರ್ಗೂ ಇವ್ರಿಗೂ ಕೂಡ ನಮಸ್ಕರಿಸುತ್ತಾ, ಇವತ್ತಿನ ದಿವಸ 19/1/2025 ನಮಗೆ ಬಿಜಾಪುರದಿಂದ ಒಬ್ಬರು ಮಹಿಳೆಯರು ಫೋನ್ ಹಚ್ಚಿದ್ರು. ಫೋನ್ ಹಚ್ಚಿ ನಾನು ಈ ಥರ ಧರ್ಮಸ್ಥಳ ಸಂಘಿನಲ್ಲಿ ಲೋನ್ ತೊಗೊಂಡಿದ್ದೀನಿ, ಧರ್ಮಸ್ಥಳ ಸಂಘದಲ್ಲಿ ಲೋನ್ ತೊಗೊಂಡು ಇವಾಗ ನನಗೆ ಅದು ತುಂಬಲು ಕಷ್ಟವಾದ ಕಾರಣ ನನ್ನ ಮನೆಗೆ ಜಪ್ತಿ ಮಾಡುವಂಥ ವ್ಯವಸ್ಥೆಗೆ ಹಾಗೂ ನನ್ನ ಮನೆಯಂತ್ರ ಬಂದು
ನಮ್ಮ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡುತ್ತಿದ್ದಾರೆ ಅಂಥೇಳಿ ಅವರು ಊರು ಬಿಡುವಂಥ ಕಾರಣ ಬಂದಿದೆ. ಆದ ಕಾರಣ ನಾವು ಮೊನ್ನೆ ಹೋದ ತಿಂಗಳಲ್ಲಿ ಒಂದು ಹೋರಾಟ ಮಾಡಿದ್ದೀವಿ. BC ಟ್ರಸ್ಟ್ ಹಾಗೂ ಮೈಕ್ರೋ ಫೈನಾನ್ಸಿನ ವಿರುದ್ಧವಾಗಿ ನಾವೊಂದು ಹೋರಾಟ ಮಾಡಿದ್ವಿ. ಅದನ್ನು ಯೂಟ್ಯೂಬ್ ಮುಖಾಂತರ ಅವರು ವೀಕ್ಷಣೆ ಮಾಡಿ ತದನಂತರ ಯೂಟ್ಯೂಬ್ದಲ್ಲಿ ನಮ್ಮ ಚೇರ್ಮನ್ರಾದಂಥ ಮಂಜುನಾಥ್ ಮರ್ಶೆಟ್ಟಿ ಅವರ ನಂಬರ್ ಅದ್ರೊಳಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವರು ನಮ್ಮ ಕಡೆ ಇಲ್ಲಿ ಬೈಲಹೊಂಗಲಕ್ಕೆ ಬಂದು ಈ ಥರ ಹಿಂಗೆ ಆಗ್ಯದ್ರಿ, ಅದಕ್ಕೆ ನಮ್ಮನ್ನು ಊರಾಗ ಏನು ಮಾಡ್ರು ನಿಲ್ಲಕ್ಕೆ ಬಿಡತ್ತಿಲ್ಲ, ಆದ ಕಾರಣ ನಮಗೆ ಹೆಂಗಾರು ಮಾಡಿ ರಕ್ಷಣೆ ಮಾಡಿರಿ ಅಂಥೇಳಿ ಬಂದಿದ್ದರು. ಅದೇ ರೀತಿ ನಾವು ಕೂಡ ಒಂದು 2-3 ದಿವಸ ರಕ್ಷಣೆ ಮಾಡಿದ್ವಿ. ಮಹಿಳೆ ಇದ್ದ ಕಾರಣ ಭಾಳಷ್ಟು ರಕ್ಷಣೆ ಮಾಡಲು ನಮಗೂ ಕೂಡ ಅಸಾಧ್ಯವಾದ ಮಾತು. ಆದ ಕಾರಣ ಇವತ್ತು ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರಿಗೆ ಫೋನ್ ಮುಖಾಂತರ ನಾವು ಕೇಳಿದ್ವಿ, ಈ ಥರ ಹಿಂಗೆ ಐತ್ರಿ, ಹಿಂಗೆ ಐತೆ ಅಂತ ಹೇಳಂತ್ರ ಅವರು ಮೇಡಮ್ ಅವರಿಗೆ ಒಂದು ರೆಫರೆನ್ಸ್ ಮಾಡಿದ್ದಾರೆ. ಅದೇ ರೀತಿ ಮೇಡಮ್ ಅವರು ಕೂಡ ಇವತ್ತು ಬಂದಿದ್ದಾರೆ. ಸೂಕ್ತವಾಗಿ ಇವತ್ತು ಅವ್ರ ಬಗ್ಗೆ ವಿಚಾರಿಸಿ ಅವರಿಗೆ ಕೂಲಂಕುಷವಾಗಿ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಒಂದು ಪರಿಹಾರ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂತ ಹೇಳಿ ಇವತ್ತು ಮೇಡಮ್ ಅವ್ರು ಹೇಳಿದ್ದಾರೆ. ಅದೇ ಪ್ರಕಾರ ನಾವು ನಮ್ಮ ಸಂಘಟನೆ ಪುಣ್ಯಕೋಟಿ ಯುವಕ ಸಂಘದಿಂದ ಇವತ್ತು ಈ ಮಹಿಳೆಯನ್ನು ಅವರಿಗೆ ಹಸ್ತಾಂತರ ಮಾಡ್ತಿದ್ದೇವೆ. ನಮಸ್ಕಾರ.